ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಕೃತಿವಿವೃತ್ತಿ ವಾಹಿನಿಗೆ ಸುಸ್ವಾಗತ. ನಾಳೆ ದಶಹರ. ಗಂಗಾ ನದಿಯು ಜಗತ್ತಿನ ಅತ್ಯಂತ ಪವಿತ್ರವಾಗಿರತಕ್ಕಂತಹ, ಮೂಲತಃ ಹರಿಪಾದೋದ್ಭವಿಯಾಗಿರತಕ್ಕಂತಹ ಗಂಗೆಯು ಭಗೀರಥನ ಪ್ರಾರ್ಥನೆಯಂತೆ ಭೂಮಿಗೆ ಧುಮುಕಿ ಅಲ್ಲಿಂದ ಪಾತಾಳಕ್ಕೂ ಹರಿದಂತಹ ಒಂದು ಅಪೂರ್ವವಾಗಿರತಕ್ಕಂತಹ ನದಿ. ಹಿಮಾಲಯ ಪರ್ವತದ ಗಂಗೋತ್ರಿ ಎಂಬಲ್ಲಿಂದ ಉದ್ಭವಿಸಿದಂತಹ ಈ ನದಿಯು ಸುಮಾರು 2400 ಕಿಲೋಮೀಟರಷ್ಟು ದೂರ ಹರಿದು ಪೂರ್ವ ಸಮುದ್ರದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಸೇರ್ತದೆ. ಗಂಗೋತ್ರಿಗಿಂತ ಮುಂಚೆ 30 ಕಿಲೋಮೀಟರ್ ದೂರ ಇರತಕ್ಕಂತಹ ಗೋಮುಖ ಎಂಬುದು ಗಂಗಾ ನದಿಯ ಉಗಮಸ್ಥಾನ. ಈ ನದಿಯ ಸ್ಮರಣೆ ಸ್ನಾನ ಕಾಲದಲ್ಲಿ ಪ್ರತಿನಿತ್ಯವೂ ಕೂಡ ವಿಹಿತವಾಗಿರುವಂಥದ್ದು. ಗಂಗೆಯ ಸ್ಮರಣೆಯ ಸರ್ವಪಾಪನಾಶಕ. ಇದರಲ್ಲಿ ಸ್ನಾನ ಮಾಡುವಾಗ ಶಂಖಚಕ್ರ ಗದಾ ಪದ್ಮಧಾರಿಯಾಗಿರತಕ್ಕಂತಹ ಶ್ರೀಹರಿಯ ಮಾಧವ ರೂಪವನ್ನು ಸ್ಮರಣೆ ಮಾಡಬೇಕು. ಈ ಗಂಗಾ ನದಿಯ ವರ್ಣನೆ ಪ್ರಾಯ ಎಲ್ಲ ಪುರಾಣಗಳಲ್ಲೂ ಕೂಡ ಬಂದಿರುವಂಥದ್ದು. ಬಲಿಚಕ್ರವರ್ತಿಯನ್ನು ನಿಗ್ರಹಿಸಲಿಕ್ಕೆ ತ್ರಿವಿಕ್ರಮ ರೂಪದಿಂದ ಪರಮಾತ್ಮ ಊರ್ಧ್ವಭಾಗವನ್ನು ಅಳೆಯಲು ಎತ್ತಿದಂತಹ ಪಾದ, ಅದು ಸತ್ಯಲೋಕವನ್ನು ವ್ಯಾಪಿಸಿದಾಗ ಬ್ರಹ್ಮದೇವರು ಬ್ರಹ್ಮಾಂಡಗಳಿಗೆ ನುಗ್ಗಿ ಬಂದಂತಹ ಆ ಜಲವನ್ನು ತಮ್ಮ ಕಮಂಡಲಿನಲ್ಲಿ ಅದನ್ನು ತುಂಬಿಕೊಂಡು ಶ್ರೀಹರಿಯ ಆ ಪಾದವನ್ನು ತೊಳಿತಾರೆ. ಆ ಶ್ರೀಹರಿಯ ಪಾದೋದಕವೇ ಗಂಗಾ ನದಿ ಎಂಬುದಾಗಿ ಶಾಸ್ತ್ರಗಳಲ್ಲಿ ನಿರೂಪಿತವಾಗಿದೆ. ಸ್ವರ್ಗದ ಮೂಲಕ ಹರಿದು ಬಂದು ಅನಂತರ ಮೇರು ಪರ್ವತದ ಮೇಲೆ ಧುಮುಕಿದಂತಹ ಗಂಗಾ ನದಿಯನ್ನು ರುದ್ರದೇವರು ತಮ್ಮ ಶಿರಸ್ಸಿನಲ್ಲಿ ಧರಿಸಿ ಗಂಗಾಧರ ಅಂತ ಅನಿಸ್ಕೊಂಡ್ರು. ಅನಂತರ ಭಗೀರಥನಿಗೋಸ್ಕರವಾಗಿ ಭೂಮಿ ಇಳಿದು ಭಾಗೀರಥಿ ಎನಿಸಿದ್ದು ಗಂಗಾ ನದಿಯ ಒಂದು ವೈಶಿಷ್ಟ್ಯ. ಗಂಗಾ ನದಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ನದಿ. ರಾಘವೇಂದ್ರ ಗುರುಸಾರ್ವಭೌಮರು ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾಮತ ಎಂಬುದಾಗಿ ನದಿ ತಾರತಮ್ಯ ಸ್ತೋತ್ರದಲ್ಲಿ ಹೇಳ್ತಾರೆ. ಮಹಾಭಾರತ ಕೂಡ ನಗಂಗಾ ಸದಶಂ ತೀರ್ಥಂ ನದೇವಃ ಕೇಶವಾತ್ಪರಃ ಅಂತ ಹೇಳುತ್ತೆ. ಹೀಗೆ ಗಂಗಾ ನದಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ನದಿ. ಶ್ರೀಮದಾಚಾರ್ಯರು ಮಧ್ಯುಜದಲ್ಲಿ ನಾಸ್ಯ ತೀರ್ಥ ಸಲಿಲಸ್ಯ ಸಮವಾಹ ಅಂತ ಹೇಳ್ತಾರೆ ಅಂತ ಮಧ್ಯುಜದಲ್ಲಿ ನಾರಾಯಣ ಪಂಡಿತಾಚಾರ್ಯರು ನಿರೂಪಣೆ ಮಾಡ್ತಾರೆ. ವಾದಿರಾಜರಂತೂ ತೀರ್ಥ ಪ್ರಬಂಧದಲ್ಲಿ ಗಂಗಾ ಸ್ತೋತ್ರಪರವಾಗಿರತಕ್ಕಂತಹ 8 ಪದ್ಯಗಳಲ್ಲಿ ಗಂಗಾ ನದಿಯ ಹಿರಿಮೆಯನ್ನು, ಅದರ ಅನೇಕ ಮುಖಗಳನ್ನು ವಿವರಿಸ್ತಾರೆ. ಜಗನ್ನಾಥದಾಸರು ಸ್ಮರಿಸಿ ತೀರ್ಥಕ್ಷೇತ್ರ ಸಜ್ಜನರ ನಿರುತದಲ್ಲಿ ಅರುಣೋದಯದಲ್ಲೆದ್ದು ಭಕ್ತಿಪೂರ್ವಕವಾಗಿ ಕರ್ಣತ್ರಯದಿ ಮಾಳ್ಪ ಪಾಪರಾಶಿಗಳ ಪರಿಹರಿಸಿ ಹರಿ ಸಂತೈಸುವ ಎಂಬ ಕೃತಿಯಲ್ಲಿ ಭಾಗೀರಥಿ ಸರಸ್ವತಿ ಅಂತ ಭಾಗೀರಥಿ ಹೆಸರನ್ನು ಮೊದಲು ಉಲ್ಲೇಖಿಸುವ ಮೂಲಕವಾಗಿ ಅದರ ಶ್ರೇಷ್ಠತೆಯನ್ನು ಸಾರಿದ್ದಾರೆ. ಕಲಿಯುಗದಲ್ಲಿ ಇದು ಇನ್ನೂ ವಿಶೇಷವಾಗಿ ಪವಿತ್ರವಾಗಿರತಕ್ಕಂಥ ನದಿ. ಮನುಷ್ಯನ ಅಸ್ಥಿ ಎಲ್ಲಿಯವರೆಗೂ ಗಂಗಾನದಿಯ ಸಂಪರ್ಕವನ್ನು ಹೊಂದಿರ್ತದೋ ಅಲ್ಲಿವರೆಗೂ ಆ ಮನುಷ್ಯ ಸ್ವರ್ಗಲೋಕದಲ್ಲಿ ಮಾನ್ಯನಾಗ್ತಾನೆ ಎಂಬುದಾಗಿ ಮಹಾಭಾರತದ ವನಪರ್ವದಲ್ಲಿ ಒಂದು ಮಾತು ಬರುತ್ತೆ. ವಾದಿರಾಜರು ಬಹಳ ಮನೋಜ್ಞವಾಗಿ ವರ್ಣಿಸ್ತಾರೆ. ಎಲೈ ಗಂಗೆಯೇ, ನಿನ್ನ ತಂದೆಯಾಗಿರತಕ್ಕಂತಹ ಶ್ರೀಮನ್ನಾರಾಯಣ
ನಿನ್ನನ್ನು ಬಿಟ್ಟಿರಲು ಅಸಮರ್ಥನೋ ಎಂಬಂತೆ ಆ ನಾರಾಯಣ, ರಾಮ, ಗೋಪಾಲಕೃಷ್ಣ, ಹೃಷಿಕೇಶ ಮೊದಲಾದ ರೂಪಗಳನ್ನು ಹೊಂದಿ, ಹರಿವರಾಹಗಳೆಂಬ ರೂಪಗಳನ್ನು ಹೊಂದಿ, ಕಪಿಲ ರೂಪನಾಗಿ, ವೇಣಿ ಮಾಧವ, ಬಿಂದು ಮಾಧವ ರೂಪನಾಗಿ ನಿನ್ನ ತೀರದಲ್ಲಿ ನೆಲೆಬಿಟ್ಟಿದ್ದಾನೆ. ಇವಳು ನಿನ್ನ ಸ್ವಾಮಿಯಾಗಿರತಕ್ಕಂತಹ ಅವನು ಸಮುದ್ರದಲ್ಲಿ ವಾಸಿಸ್ತಾ ಇದ್ದಾನಲ್ವೇ ಅಂತ ವರ್ಣಿಸ್ತಾರೆ. ಗಂಡನ ಮನೆಗೆ ಹೊರಟು ನಿಂತ ಮಗಳನ್ನು ಬಿಟ್ಟಿರಲಾರದೆ ತಂದೆ ಅವನು ಸ್ವಲ್ಪ ದೂರ ಹಿಂಬಾಲಿಸಿ ಕಳಿಸ್ಕೊಡೋದುಂಟು ಲೋಕದಲ್ಲಿ. ಆದರೆ ಗಂಗಾಜನಕನಾಗಿರ್ತಕ್ಕಂತಹ ಶ್ರೀಹರಿ ತನ್ನ ಮಗಳಾದ ಗಂಗೆಯು ಆಕೆ ಪತಿಯಾಗಿರತಕ್ಕಂತಹ ಸಮುದ್ರನ ಬಳಿಗೆ ತೆರಳುವಾಗ ಅವಳನ್ನು ಬಿಟ್ಟಿರಲಾಗದವನೋ ಎಂಬಂತೆ ಅವಳು ಹೋದಲ್ಲೆಲ್ಲ ತಾನೂ ಹೊರಟು ಕೊನೆಗೆ ಅವಳ ಪತಿಗೃಹವಾಗಿರತಕ್ಕಂತಹ ಸಮುದ್ರದಲ್ಲಿ ನೆನೆಸಿ ಬೀಳಿಬಿಟ್ಟಿದ್ದಾನೆ ಅಂತ ಉತ್ಪ್ರೇಕ್ಷೆ ಮಾಡ್ತಾರೆ. ಆ ವಿಷ್ಣುವಿಗೆ ಗಂಗೆಯ ಮೇಲಿರತಕ್ಕಂತಹ ಒಂದು ವಿಶೇಷ ಪ್ರೀತಿ. ಇದನ್ನು ಬಹಳ ಹೃದಯಂಗಮವಾಗಿ ನಿರೂಪಿಸಿದ್ದಾರೆ. ಗಂಗೆಯಲ್ಲಿ ಎಲ್ಲ ಕಡೆಯಲ್ಲೂ ವಿಷ್ಣುವಿನ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಇದೆ ಅಂತದರ ಅಭಿಪ್ರಾಯ. ಈ ದಶಹರ ಅನ್ನೋದು ಜ್ಯೇಷ್ಠ ಮಾಸದಲ್ಲಿ ಬರುವಂಥದ್ದು. ಜ್ಯೇಷ್ಠ ಮಾಸ ಬಂದಾಗ ವಿಷ್ಣು ಮಂದಿರದಲ್ಲಿದ್ದು ದಶಹರಾ ವ್ರತವನ್ನು ಆಚರಿಸಬೇಕು ಅಂತ ಹೇಳ್ತಾರೆ. ಪ್ರತಿಪದೆಯಿಂದ ಆರಂಭಿಸಿ ದಶಮಿಯವರೆಗೆ ಪ್ರತಿದಿನ ಭಾಗೀರಥಿ ಜಲದಲ್ಲಿ ಸ್ನಾನ ಮಾಡಬೇಕು ಅಂತ ಭವಿಷ್ಯ ಪುರಾಣ ದಶಹರಾ ವೃತ್ತದ ಮೇಲೆ ಬೆಳಕು ಚೆಲ್ತದೆ. ಮಾಸೇಸ್ಮಿನ್ ವಿಷ್ಣು ನಿಲಯೇ ಕಾರ್ಯಂ ದಶಹರಾವೃತಂ ಸ್ನಾನಂ ಭಾಗೀರಥೀತೋಯೇ ಕಾರ್ಯಂ ಪ್ರತಿಪದಾದಿಶು ಎಂಬುದಾಗಿ ಭವಿಷ್ಯ ಪುರಾಣ ಹೇಳುತ್ತೆ. ಈ ವೃತ್ತಕ್ಕೆ ದಶಹರ ಅಂತ ಹೆಸರು ಬಂತು. ದಶಹರ ಅಂತ ಯಾಕೆ ಹೇಳ್ತಾರೆ? ಈ ಸಮಯದಲ್ಲಿ ಪ್ರತಿದಿನ ಗಂಗಾ ಸ್ನಾನವನ್ನೇಕೆ ಮಾಡಬೇಕು? ಈ ವೃತ್ತವನ್ನು ಜ್ಯೇಷ್ಠ ಮಾಸದಲ್ಲೇ ಯಾಕೆ ಆಚರಿಸಬೇಕು? ಇವೆಲ್ಲವನ್ನ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಜ್ಯೇಷ್ಠೇ ಮಾಸಿ ಸಿತೆ ಪಕ್ಷೆ ದಶಮ್ಯಾಂ ಬುಧಹಸ್ತಯೋ ಗರಾನಂದೇ ವ್ಯತಿಪಾತೆ ಕನ್ಯಾಚಂದ್ರೇ ವೃಷೇ ರವೌ ಸ್ನಾನದಾನಾದಿಕಂ ಕೃತ್ವಾ ಸರ್ವಪಾಪೈ ಪ್ರಮುಚ್ಯತೆ ಭುಕ್ತ್ವಾ ಚ ವಿವಿಧಾನ್ ಭೋಗಾನ್ ಅಂತೆ ಹರಿಪ್ರಮೃಜೇತ್ ಎಂಬ ಶ್ಲೋಕಗಳ ಮೂಲಕವಾಗಿ ಪುರಾಣ ನಿರೂಪಿಸುತ್ತೆ. ಜ್ಯೇಷ್ಠ ಮಾಸ ಶುಕ್ಲಪಕ್ಷ, ದಶಮಿ ತಿಥಿ, ಬುಧವಾರ, ಹಸ್ತಾ ನಕ್ಷತ್ರ, ಗರಕರಣ, ಆನಂದಯೋಗ, ವ್ಯತಿಪಾತ ಯೋಗ ಈ ರೀತಿ ಪಂಚಾಂಗಗಳಿರುವಾಗ ಮತ್ತು ಕನ್ಯಾ ರಾಶಿಯಲ್ಲಿ ಚಂದ್ರ, ವೃಷಭ ರಾಶಿಯಲ್ಲಿ ಸೂರ್ಯನಿರುವಾಗ ಸ್ನಾನದಾನಾದಿಗಳನ್ನು ಮಾಡತಕ್ಕಂಥವನ ಸರ್ವ ಪಾಪಗಳು ಕೂಡ ನಿರ್ನಾಮವಾಗ್ತವೆ. ಈ ಲೋಕದಲ್ಲಿ ಅವನು ಸಕಲ ಭೋಗಗಳನ್ನು ಹೊಂದಿ ಮರಣಾನಂತರ ಹರಿಮಂದಿರನು ಹೊಂತಾನೆ ಎಂಬುದಾಗಿ ಪುರಾಣ ಹೇಳ್ತಾ ಇದೆ. ಈ ದಿನದಲ್ಲಿ ದಶಹರಾ ದಿನದಲ್ಲಿ ಭಾಗೀರಥಿ ಭುವಿಗಿಳಿದ ಬಂದಂತಹ ಈ ದಿನದಲ್ಲಿ ಯಾರು ಗಂಗೆಯನ್ನು ಪೂಜಿಸ್ತಾರೋ ಅಂಥವರ 10 ಬಗೆಯ ಪಾಪಗಳನ್ನು ಗಂಗೆ ಕಳಿತಾಳಂತೆ. ಮನುಷ್ಯ ಮಾಡತಕ್ಕಂತಹ 3 ರೀತಿಯಾಗಿರ್ತಕ್ಕಂತಹ ಪಾಪಗಳು: ದೈಹಿಕವಾದ 3 ಪಾಪಗಳು, ವಾಚಿಕವಾದ 4 ಪಾಪಗಳು, ಮಾನಸಿಕವಾದ 3 ಪಾಪಗಳು. ಹೀಗೆ ಒಟ್ಟು ಏತಾನಿ ದಶಪಾಪಾನಿ ಹರತೆ ದರ್ಶನಾದಿಭಿ. 3 ರೀತಿಯಾಗಿರ್ತಕ್ಕಂತಹ ದೈಹಿಕವಾಗಿರ್ತಕ್ಕಂತಹ 3 ಪಾಪಗಳು ಯಾವುದ್ಯಾವುದಂದರೆ ಅದತ್ತಾನಾಂ ಉಪಾದಾನಂ, ಹಿಂಸಾಚೈವ ವಿಧಾನತಃ, ಪರಾರೋಪ ಸೇವಾಚ ಕಾಯಿಕಂ ತ್ರಿವಿಧಂ ಸ್ಮೃತಂ. ಅನ್ಯಾಯದಿಂದ ಪರರ ದ್ರವ್ಯವನ್ನು ಅಪಹರಣ ಮಾಡೋದು, ಶಾಸ್ತ್ರ ವಿರುದ್ಧವಾಗಿ ಹಿಂಸಾ ಕರ್ಮಗಳನ್ನು ಮಾಡೋದು, ಪರಸ್ತ್ರೀಗಮನ, ಈ 3 ಕರ್ಮಗಳು ಅಶುಭ ಫಲವನ್ನುಂಟು ಮಾಡತಕ್ಕಂತಹ ಕಾಯಿಕ ಕರ್ಮಗಳು. ಇನ್ನು ವಾಚಿಕ 4 ಪಾಪಗಳು ಅಂದರೆ ಪಾರುಷ್ಯಂ ಅನೃತಂ ಚೈವ ಪೈಶೂನ್ಯಂ ಚಾಪಿ ಸರ್ವಶಃ ಅಸಂಬದ್ಧ ಪ್ರಲಾಪಶ್ಚ ವಾಂಗ್ಮಯಂ ಸ್ಯಾತ್ ಚತುರ್ವಿಧಂ. ಕಠೋರವಾಗಿರತಕ್ಕಂತಹ ಮಾತುಗಳನ್ನಾಡುವುದು, ಅಸತ್ಯವಾದ ಮಾತನ್ನಾಡುವುದು, ಆಮೇಲೆ ಪರೋಕ್ಷದಲ್ಲಿ ಪರರ ನಿಂದೆ ಮಾಡುವುದು ಮತ್ತು ಅಸಂಬದ್ಧ ಪ್ರಲಾಪ. ಈ 4
ಅಶುಭ ಫಲದಾಯಕವಾಗಿರತಕ್ಕಂತಹ ವಾಚಿಕ ಕರ್ಮಗಳು. ಇವು ವಾಚಿಕವಾಗಿ ಮನುಷ್ಯ ಮಾಡತಕ್ಕಂತಹ 4 ಪಾಪಗಳು. ಇನ್ನು ಮಾನಸಿಕವಾಗಿರ್ತಕ್ಕಂತಹ 3 ಪಾಪಗಳು: ಪರದ್ರವ್ಯೇಶು ಅಭಿಧ್ಯಾನಂ, ಮನಸಾ ನಿಷ್ಠಚಿಂತನಂ, ವಿತಥಾಭಿನಿವೇಶಶ್ಚ ಮಾನಸಂ ತ್ರಿವಿಧಂ ಸ್ಮೃತಂ. ಪರದ್ರವ್ಯೇಶು ಅಭಿಧ್ಯಾನಂ, ಪರದ್ರವ್ಯವನ್ನು ಅನ್ಯಾಯದಿಂದ ಅಪಹರಿಸುವ ಬಗ್ಗೆನೇ ಯೋಜನೆ ಮಾಡೋದು. ಮತ್ತು ಮನಸಾ ಅನಿಷ್ಟ ಚಿಂತನಂ, ಪರರಿಗೆ ಮನಸ್ಸಿನಿಂದ ಅನ್ಯಾಯವನ್ನು ಬಗೆಯುವುದು. ಮತ್ತು ವಿತಥಾಭಿನಿವೇಶ ಅಂದರೆ ಮಿಥ್ಯಾವಾದದ ವಿಚಾರ. ಈ 3 ಅನಿಷ್ಟ ಫಲದಾಯಕವಾಗಿರ್ತಕ್ಕಂತಹ ಮಾನಸಿಕವಾಗಿರ್ತಕ್ಕಂತಹ ಕರ್ಮಗಳು. ಹೀಗೆ ದೈಹಿಕವಾದ ಪಾಪಗಳು 3, ವಾಚಿಕವಾದ ಪಾಪಗಳು 4, ಮಾನಸಿಕವಾಗಿರ್ತಕ್ಕಂತಹ ಪಾಪಗಳು 3. ಹೀಗೆ ಏತಾನಿ ದಶ ಪಾಪಾನಿ ಹರತೆ ದರ್ಶನಾದಿಭಿ. ಜ್ಯೇಷ್ಠ ಶುದ್ಧ ದಶಮಿಯಂದು ಭಗವದ್ ದರ್ಶನಾದಿಗಳನ್ನು ಮಾಡಿದರೆ, ಭಗವಂತನ ಸ್ಪರ್ಶ ಮಾಡಿದರೆ, ನದಿ ಸ್ನಾನ, ತೀರ್ಥ ಸ್ನಾನ, ಭಗವದ್ ಅರ್ಚನಾದಿಗಳನ್ನು ಮಾಡಿದರೆ ಮೇಲೆ ಹೇಳ್ತಕ್ಕಂತಹ 10 ವಿಧವಾಗಿರ್ತಕ್ಕಂತಹ ಪಾಪವು ನಶಿಸಿ ಹೋಗ್ತವೆ. ಆದ್ದರಿಂದಲೇ ಈ ದಿನಕ್ಕೆ ದಶವಿಧವಾಗಿರ್ತಕ್ಕಂತಹ ಪಾಪಗಳನ್ನು ನಾಶ ಮಾಡೋದರಿಂದ ಇದಕ್ಕೆ ದಶಹರ ಅಂತ ಹೇಳೋದು. 10 ವಿಧವಾಗಿರ್ತಕ್ಕಂತಹ ಪಾಪಗಳು ಯಾರು ಜ್ಯೇಷ್ಠ ಶುದ್ಧ ದಶಮಿಯಂದು ಭಗವದ್ ದರ್ಶನಾದಿಗಳನ್ನು ಮಾಡ್ತಾರೋ, ಭಗವಂತನ ದರ್ಶನ, ನದಿ ಸ್ನಾನ, ತೀರ್ಥ ಸ್ನಾನ, ಭಗವದ್ ಅರ್ಚನೆ ಇವೇ ಮೊದಲಾದವನ್ನು ಮಾಡೋದರಿಂದ ಈ ಹಿಂದೆ ಹೇಳ್ತಕ್ಕಂಥ 10 ವಿಧವಾಗಿರ್ತಕ್ಕಂತಹ ಪಾಪಗಳು ನಾಶವಾಗ್ತವೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ರೀತಿಯಲ್ಲಿ ಗಂಗೆಗೆ ದಶಹರ ಅಂತ ಹೇಳ್ತಾರೆ. ದಶ ಜನ್ಮಾರ್ಜಿತೈ ಪಾಪೈ ಬ್ರಹ್ಮಹತ್ಯಾ ಸಮೈರಪಿ ಮುಚ್ಚತೆ ಸ್ನಾನ ಮಾತ್ರೇಣ ತಸ್ಮಾತ್ ದಶಹರ ಸ್ಮೃತ. ಹಿಂದಿನ 10 ಜನ್ಮಗಳಲ್ಲಿ ಸಂಗ್ರಹವಾಗಿರತಕ್ಕಂತಹ ಪಾಪಗಳು, ಬ್ರಹ್ಮಹತ್ಯೆಗೆ ಸಮಾನವಾಗಿರ್ತಕ್ಕಂತಹ ಪಾಪಗಳು, ಇವುಗಳು ಸ್ನಾನ ಮಾತ್ರದಿಂದ ನಾಶವಾಗ್ತವೆ. ಆದ್ದರಿಂದ 10 ಜನ್ಮಗಳಲ್ಲಿ ಮಾಡಿದ ಪಾಪವನ್ನು ಗಂಗೆ ನಾಶ ಮಾಡೋದ್ರಿಂದ ಗಂಗೆಗೆ ದಶಹರ ಅಂತ ಹೇಳ್ತಾರೆ. ಹೀಗೆ ದಶವಿಧವಾಗಿರ್ತಕ್ಕಂತಹ ಪಾಪಗಳ ಹರಣದಿಂದಾಗಿ ಗಂಗೆ ದಶಹರ ಅಂತ ಕರೆಸ್ಕೊಳ್ತಾಳೆ. ಈ ಸಮಯದಲ್ಲಿ, ದಶಹರ ಸಮಯದಲ್ಲಿ ಭಕ್ತಿಯಿಂದ ಗಂಗೆಯನ್ನು ಪೂಜಿಸಬೇಕು. ನಾರಾಯಣ, ಮಹೇಶ, ಚತುರ್ಮುಖ ಬ್ರಹ್ಮ, ಸೂರ್ಯ, ಭಗೀರಥ, ಹಿಮವಂತ, ಸ್ಕಂದ, ಗಣಪತಿ, ಚಂಡಿ ಮತ್ತು ಸೋಮ, ಈ ಮಹಾನ್ ಓಜಸ್ವಿಗಳಾದ ಈ 10 ದೇವತೆಗಳನ್ನು ಪ್ರತ್ಯೇಕವಾಗಿ 10 ವಿಧವಾಗಿರತಕ್ಕಂತಹ ಫಲಗಳನ್ನು ಸಮರ್ಪಿಸಿ ಪೂಜಿಸಬೇಕು ಅಂತ ಹೇಳ್ತಾರೆ. ಅನಂತರ 10 ಜನ ಬ್ರಾಹ್ಮಣರಿಗೆ ಪ್ರತಿಯೊಬ್ಬರಿಗೂ 2 ಫಲ ಹಾಗೂ ಎಳ್ಳುಗಳನ್ನು ಕೊಟ್ಟು ಗಂಗೆಯನ್ನು ಸ್ಮರಿಸಬೇಕು. ಈ ಮಂತ್ರವನ್ನು ಹೇಳಬೇಕು. ನಮಃ ಶಿವಾಯೈ ಶಾಂತಾಯೈ ನಾರಾಯಣ್ಯೈ ನಮೋ ನಮಃ, ದಶಪಾಪ ಹರಾಯೈ ಚ ಗಂಗಾಯೈ ಚ ನಮೋ ನಮಃ. ಈ ಮಂತ್ರವನ್ನು ಪಠಿಸ್ತಾ ಪೂಜಿಸಬೇಕು ಅಂತ ಹೇಳ್ತಾರೆ. ಆಮೇಲೆ 10 ಸಕ್ತುಪಿಂಡಗಳನ್ನು ಜಲದಲ್ಲಿ ಹಾಕಬೇಕು. ತನ್ನ ಶಕ್ತಿಯಾನುಸಾರ ಗುಡಪಿಂಡಗಳನ್ನು ಮಾಡಿ ದಾನ ಕೊಡಬೇಕು. ಮತ್ಸ್ಯ, ಕಚ್ಚಪ, ಮಂಡೂಕ, ಶಿಂಶುಪಾರ ಇವೇ ಮೊದಲಾದ ಪ್ರತಿಮೆಗಳನ್ನು ಸುವರ್ಣದಿಂದಾಗಲಿ, ರಜದಿಂದಾಗಲಿ ಅಥವಾ ಅನ್ಯ ಧಾತುಗಳಿಂದಾಗಲಿ ಮಾಡಿಸಿ, ಅದು ಸಾಧ್ಯವಿಲ್ಲದರೆ ಪಿಷ್ಟದಿಂದಲಾದರೂ ಮಾಡಿ ಭಕ್ತಿಪೂರ್ವಕವಾಗಿ ಅರ್ಚಿಸಿ ಗಂಗಾಜಲದಲ್ಲಿ ಹಾಕಬೇಕು ಅಂತ ಹೇಳ್ತಾರೆ. ಅನಂತರ ಪ್ರತಿಯೊಬ್ಬರಿಗೆ 10 ಸೇರು ತಿಲ, ಭತ್ತ, ಗೋಧಿ, 1 ಆಕಳು ಇವುಗಳನ್ನು ದಾನವಾಗಿ 10 ಜನ ಬ್ರಾಹ್ಮಣರಿಗೆ ಕೊಡಬೇಕು ಅಂತ ವೃತಕಲ್ಪೋಕ್ತ ಹೇಳುತ್ತೆ. ಅನಂತರ ವಿವಿಧ ಭಕ್ಷ್ಯಗಳು, ಪಾಯಸಗಳಿಂದ ಬ್ರಾಹ್ಮಣರ ಭೋಜನ ಮಾಡಿಸಬೇಕು. ಹೀಗೆ ಮಾಡೋದ್ರಿಂದ 10 ಜನ್ಮಗಳಲ್ಲಿ ಸಂಚಿತವಾಗಿರ್ತಕ್ಕಂತಹ ಪಾಪಗಳೆಲ್ಲ ನಿಶ್ಚಿತವಾಗಿ ನಾಶ ಹೊಂತವೆ. ಜ್ಯೇಷ್ಠ ಶುದ್ಧ ಪ್ರತಿಪದೆಯಿಂದ ದಶಮಿಯವರೆಗೆ ವಾರಾಣಸಿಯಲ್ಲಿರ್ತಕ್ಕಂತಹ ಗಂಗಾ ನದಿಯ ಅತ್ಯಂತ ಹಳೆಯ ಮತ್ತು ಅತ್ಯಂತ ಸುಂದರವಾಗಿರತಕ್ಕಂತಹ ದಶಾಶ್ವಮೇಧ ತೀರ್ಥದಲ್ಲಿ ಯಾರು ಸ್ನಾನ ಮಾಡ್ತಾರೋ ಅದರಿಂದ ಸರ್ವ ಪಾಪಗಳು ನಾಶವಾಗ್ತವೆ. ಈ ತೀರ್ಥದಲ್ಲಿ ಮಾಡ್ತಕ್ಕಂತಹ ಪವಿತ್ರ ಸ್ನಾನ ಅದು ಎಲ್ಲ ಪಾಪಗಳನ್ನು ನಾಶ ಮಾಡುತ್ತೆ ಮತ್ತು ಪುನರ್ಜನ್ಮದ ಚಕ್ರದಿಂದ ನಮ್ಮನ್ನು ವಿಮೋಚನೆಗೊಳಿಸುತ್ತೆ ಎಂಬುದಾಗಿ ಪುರಾಣಗಳು ಹೇಳ್ತಾ ಇವೆ. ಜ್ಯೇಷ್ಠ ಶುದ್ಧ ಪ್ರತಿಪದೆಯಿಂದ ದಶಮಿವರೆಗಿನ ಪ್ರತಿದಿನದ ಸ್ನಾನ ಪಾಪಗಳನ್ನು ನಾಶ ಮಾಡುತ್ತೆ. ದಶಹರಾ ತಿಥಿ ಅಂದರೆ ದಶಮಿ
ಅವತ್ತು ದಶಾಶ್ವಮೇಧೇಶ್ವರನ ದರ್ಶನ ಮಾಡೋದ್ರಿಂದ ದಶಜನ್ಮಗಳ ಪಾಪ ನಾಶವಾಗ್ತವೆ, ಇದ್ರ ಸಂಶಯ ಇಲ್ಲ. ಇಂತಹ ದಶಹರ ಇದರ ಬಗ್ಗೆ ಇಷ್ಟು ವಿಚಾರಗಳನ್ನು ಭವಿಷ್ಯ ಪುರಾಣದ ಜ್ಯೇಷ್ಠ ಮಾಸ ಮಹಾತ್ಮೆಯಲ್ಲಿ ನಿರೂಪಿತವಾಗಿದೆ. ಅದನ್ನು ನಾನು ಇಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.